ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬರ್ತಾ ಇದ್ದೇನೆ. ಈ ಗುರುಚರಿತ್ರೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಹೆಸರಾಗಿದೆ. ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು ಈ ಗುರುಚರಿತ್ರೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ನಂತರ ನಾಮಧಾರಕನು ಭಕ್ತಿಯಿಂದ ಕೈಮುಗಿದು, ಸ್ವಾಮಿ, ನನಗೆ ಗೋಕರ್ಣ ಕ್ಷೇತ್ರದ ಸಂಪೂರ್ಣ ಮಹಿಮೆಯನ್ನು ಹಾಗೂ ಅಲ್ಲಿ ಯಾರಿಗೆ ಯಾವ ಫಲಗಳು ದೊರೆತವು ಎಂಬುದನ್ನು ವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸಿದ್ಧ ಮುನಿಯು ಈ ರೀತಿಯಾಗಿ ಹೇಳತೊಡಗಿದನು. ನಾಮಧಾರಕ ಶಿಷ್ಯನೇ, ಪೂರ್ವಯುಗದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಮಿತ್ರಸಹನೆಂಬ ರಾಜನಿದ್ದನು. ಅವನು ಶೂರ ಕ್ಷತ್ರಿಯನಾಗಿದ್ದು ಎಲ್ಲ ಧರ್ಮಗಳಲ್ಲಿಯೂ ಆಸಕ್ತಿಯುಳ್ಳವನಾಗಿದ್ದನು. ಅಲ್ಲದೆ ನಿತ್ಯ ಉದ್ಯೋಗಿಯೂ ಜ್ಞಾನವಂತನೂ ದಯಾಳುವೂ ಆಗಿದ್ದನು. ಒಂದು ದಿವಸ ಆ ರಾಜನು ಮನೋರಂಜನೆಗಾಗಿ ಬೇಟೆಯಾಡಲು ಅರಣ್ಯಕ್ಕೆ ಹೋದನು. ಸಿಂಹ, ಶಾರ್ದೂಲ, ವ್ಯಾಘ್ರ ಮುಂತಾದ ಕ್ರೂರ ಮೃಗಗಳನ್ನು ಆ ರಾಜನು ಬೆಂಬೆತ್ತಿ ಕೊಲ್ಲತೊಡಗಿದನು. ನಿರ್ಜನವಾದ ಕಾಡಿನಲ್ಲಿ ಅರಸನು ಈ ರೀತಿಯಾಗಿ ಬೇಟೆಯಾಡುತ್ತಿರಲು ಭಯಾನಕಾಕೃತಿಯ ಒಬ್ಬ ರಾಕ್ಷಸನು ಆ ರಾಜನ ದೃಷ್ಟಿಗೆ ಗೋಚರಿಸಿದನು. ಕೂಡಲೇ ರಾಜನು ತನ್ನ ಧನಸ್ಸನ್ನ ಝೇಂಕರಿಸಿ ಬಾಣಗಳ ಮಳೆಗರೆದು ಆ ದೈತ್ಯನನ್ನ ನೆಲಕ್ಕೆ ಉರುಳಿಸಿದನು. ಮರಣೋನ್ಮುಖನಾದವನು ಶೋಕಿಸುತ್ತಿರುವಂತಹ ತನ್ನ ಸಹೋದರನಾದ ಇನ್ನೊಬ್ಬ ದೈತ್ಯನನ್ನ ಕರೆದು, ನೀನು ನನ್ನ ತಮ್ಮನಾದದ್ದೇ ನಿಜವಾಗಿದ್ದರೆ ತೀವ್ರ ಈ ರಾಜನ ಮೇಲೆ ನನ್ನ ವಧೆಯ ಸೇಡು ತೀರಿಸಿಕೋ ಎಂದು ಹೇಳಿ ಪ್ರಾಣ ಬಿಟ್ಟನು. ರಾಕ್ಷಸರು ಮಾಯಾವಿಗಳು. ಬೇಕಾದಾಗ ಬೇಕಾದಂತಹ ಕಪಟ ವೇಷವನ್ನ ಧಾರಣೆ ಮಾಡಲು ಅವರಿಗೆ ಸಾಧ್ಯವಿದೆ. ಕೂಡಲೇ ಆ ತಮ್ಮನಾದ ದೈತ್ಯನು ಅಣ್ಣನ ಆತ್ಮತೃಪ್ತಿಗಾಗಿ ರಾಜನ ಸರ್ವನಾಶ ಮಾಡುವುದೇ ಯೋಗ್ಯವೆಂದು ವಿಚಾರಿಸಿ ತಕ್ಷಣವೇ ಒಬ್ಬ ವಿಧೇಯ ಸೇವಕನಂತೆ ಮನುಷ್ಯ ದೇಹ ಧರಿಸಿ ಆ ರಾಜನಿಗೆ ನಮ್ರತೆಯಿಂದ ನಮಸ್ಕರಿಸಿ ತನ್ನ ಸವಿ ಮಾತುಗಳಿಂದ ಆತನ ಮನವೊಲಿಸಿ ಆ ರಾಜನಲ್ಲಿ ಸೇವಕತ್ವವನ್ನ ಪಡೆದುಕೊಂಡನು ಮತ್ತು ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸುತ್ತಾ ಆ ರಾಜನ ವಿಶ್ವಾಸಕ್ಕೆ ಪಾತ್ರನಾದನು. ಹೀಗೆ ಅನೇಕ ದಿನಗಳವರೆಗೆ ಆತನು ರಾಜನೊಂದಿಗೆ ಅಡವಿಯಲ್ಲೇ ವಾಸವಾಗಿದ್ದನು. ರಾಜನು ಪರಪೀಡಕ ಜೀವಿಗಳಾದ ಹುಲಿ, ಸಿಂಹ ಮೊದಲಾದ ವನ್ಯಜೀವಿಗಳನ್ನ ಸಾಕಷ್ಟು ದಿನಗಳವರೆಗೆ ಬೇಟೆಯಾಡಿ ನಂತರ ತನ್ನ ರಾಜಧಾನಿಗೆ ಮರಳಿದನು. ಸೇವಕನು ರಾಜನೊಂದಿಗೆ ಪಟ್ಟಣಕ್ಕೆ ಬಂದು ಸೇರಿಕೊಂಡನು. ಹೀಗೆ ಕೆಲ ಕಾಲ ಕಳೆಯುತ್ತಿರಲು ಒಂದು ದಿನ ಆ ರಾಜನ ತಂದೆಯ ಶ್ರಾದ್ದವು ಬಂದಿತ್ತು. ರಾಜನು ಶ್ರಾದ್ದ ಕರ್ಮವನ್ನ ಮಾಡಿಸುವುದಕ್ಕಾಗಿ ವಸಿಷ್ಠರೇ ಮೊದಲಾದ ಶ್ರೇಷ್ಠ ಋಷಿಗಳನ್ನ ಆಮಂತ್ರಿಸಿದ್ದನು. ವಾಡಿಕೆಯಂತೆ ಅಡುಗೆಯ ಸಿದ್ಧತೆಯೆಲ್ಲವೂ ಸಾಂಗವಾಗಿ ನಡೆದಿತ್ತು. ಅಡುಗೆಯವನಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಡಲು ರಾಜನು ತನ್ನ ವಿಶ್ವಾಸಕ್ಕೆ ಈ ಮೊದಲೇ ಪಾತ್ರವಾಗಿದ್ದ ಅದೇ ಸೇವಕ ಅಂದರೆ ರಾಕ್ಷಸನನ್ನೇ ನೇಮಿಸಿದ್ದನು. ತನ್ನ ಅಣ್ಣನನ್ನು ಕೊಂದ ಸೇಡು ತೀರಿಸಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯವೆಂದು ಯೋಚಿಸಿದ ಆ ಕಪಟಿ ಸೇವಕನು ಯಾರಿಗೂ ಗೊತ್ತಾಗದಂತೆ ನರ ಮಾಂಸವನ್ನ ತಂದು ಕುದಿಯುತ್ತಿರುವ ಅಡುಗೆಯಲ್ಲಿ ಬೆರೆಸಿಬಿಟ್ಟನು. ಅಡುಗೆ ಮಾಡುತ್ತಿದ್ದವನಿಗೆ ಸಹಿತ ಅದರ ಸುಳಿವು ಗೊತ್ತಾಗಲಿಲ್ಲ. ಶ್ರಾದ್ದ ಕರ್ಮವು ಮುಗಿದ ನಂತರ ಊಟಕ್ಕೆ ಕೂಡುವಾಗ ಮೊದಲು ವಸಿಷ್ಠರ ಎಲೆಗೆ ಆ ನರಮಾಂಸದ ಅಡುಗೆಯೇ ಬಡಿಸಲ್ಪಟ್ಟಿತು. ತಕ್ಷಣವೇ ತ್ರಿಕಾಲಜ್ಞಾನಿಗಳಾದ ವಸಿಷ್ಠರು ಇದು ನರಮಾಂಸದ ಅಡುಗೆ ಎಂದು ಗುರುತಿಸಿ ರಾಜನ ಮೇಲೆ ಕೋಪಾವಿಷ್ಠರಾದರು. ರಾಜನೇ, ನೀನು ನಿಂದ್ಯವಾದ ಹಾಗೂ ತಿನ್ನಲು ನಿಷಿದ್ಧವಾದ ನರಮಾಂಸವನ್ನು ನಮ್ಮ ಎಲೆಯಲ್ಲಿ ನಿಡಿಸಿದೆಯಲ್ಲ, ಈ ದುಷ್ಟ ಕೃತಿಗಾಗಿ ನೀನು ಬ್ರಹ್ಮರಾಕ್ಷಸನಾಗು ಎಂದು ಶಾಪ ಕೊಟ್ಟು ಬಿಟ್ಟರು. ನರಮಾಂಸದ ಅಡುಗೆ ಮಾಡಿದ ವಿಷಯ ರಾಜನಿಗೆ ಏನೂ ಗೊತ್ತಿರಲಿಲ್ಲ. ಆ ವಿಷಯದಲ್ಲಿ ತಾನು ಏನೂ ಅಪರಾಧ ಮಾಡಿರಲಿಲ್ಲ. ಆದರೂ ವಸಿಷ್ಠರು ತನಗೆ ಘೋರತರವಾದ ಶಾಪ ಕೊಟ್ಟು ಬಿಟ್ಟರಲ್ಲ ಎಂದು ಅರಸನಿಗೆ ವಸಿಷ್ಠರ ಮೇಲೆ ತುಂಬಾ ಕೋಪ ಬಂತು. ತಾನು ಪ್ರತಿಶಾಪ ನೀಡುವುದಕ್ಕೆಂದು ಬೊಗಸೆಯಲ್ಲಿ ನೀರು ತಕ್ಕೊಂಡನು. ಅದನ್ನ ಗಮನಿಸಿದ ರಾಜಪತ್ನಿ ಮದಯಂತಿಯು ತಟ್ಟನೆ ಪತಿಯತ್ತ ಧಾವಿಸಿ ಆತನನ್ನ ತಡೆದಳು ಮತ್ತು ಗುರುಗಳನ್ನ ಶಪಿಸುವುದು ಬಹುದೊಡ್ಡ ಪಾಪವೆಂದು ಅವರಿಗೆ ಶರಣಾಗತರಾಗಿ ಇದ್ದ ವಿಷಯ ತಿಳಿಸಿದರೆ ಅವರ ಕೃಪೆಯಿಂದಲೇ ಜೀವೋದ್ಧಾರ ಪಡೆಯಬಹುದೆಂದು ತಿಳಿ ಹೇಳಿದಳು. ರಾಜನು ಅದಕ್ಕೆ ಒಪ್ಪಿಕೊಂಡನು. ಆತನ ಸಿಟ್ಟು ಇಳಿಯಿತು. ಶಪಿಸಲೆಂದು ಅಭಿಮಂತ್ರಿಸಿ ಬೊಗಸೆಯಲ್ಲಿ ಹಿಡಿದಿದ್ದ ನೀರನ್ನ ಹಾಗೆಯೇ ಕೈಬಿಟ್ಟನು. ದೂಷಿತ ಜಲವು ಆತನ ಪಾದಗಳ ಮೇಲೆ ಬಿದ್ದವು. ತಕ್ಷಣವೇ ಆತನ ಪಾದಗಳು ಕಪ್ಪಾಗಿ ಆತನು ಕಲ್ಮಶ ಪಾದ ಎಂಬ ಹೆಸರಿನ ಬ್ರಹ್ಮರಾಕ್ಷಸನಾದನು. ಆಗ ಪತಿವ್ರತೆಯಾದ ರಾಜಮಹಿಷಿ ಮದಯಂತಿಯು ತಟ್ಟನೆ ವಸಿಷ್ಠ ಋಷಿಗಳ ಪಾದ ಹಿಡಿದು, ಮಹಾಮುನಿಗಳೇ, ಇದರಲ್ಲಿ ನಮ್ಮ ತಪ್ಪು ಎಳ್ಳಷ್ಟು ಇರಲಿಲ್ಲ. ತಾವು ತ್ರಿಕಾಲಜ್ಞಾನಿಗಳು ಸ್ವಲ್ಪ ಯೋಚಿಸಿ ನೋಡಿದ್ದರೆ ಇದರ ಸತ್ಯಾಸತ್ಯತೆಯು ತಾನೇ ಅರ್ಥವಾಗುತ್ತಿತ್ತು. ಆದರೆ ನಾವು ದುರ್ದೈವಿಗಳಾಗಿದ್ದೇವೆ. ಅಜ್ಞರಾದ ನಮ್ಮನ್ನ ಉದ್ಧಾರಗೊಳಿಸಿ.
ನೀವೇ ಮುನಿದರೆ ಮಕ್ಕಳಂತಿರುವ ನಾವು ಇನ್ನಾರ ಮೊರೆ ಹೋಗೋಣ ಗುರುದೇವ ಎಂದು ಪ್ರಶ್ನೆ ಮಾಡಿದಳು. ಅವಳ ವಿನಯಪೂರ್ಣ ಮಾತುಗಳಿಂದ ವಸಿಷ್ಠರ ಕೋಪವೂ ಶಾಂತವಾಯಿತು. ಅವರು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇದರಲ್ಲಿ ರಾಜನದೇನೂ ತಪ್ಪಿಲ್ಲವೆಂದು ಖಚಿತವಾಯಿತು. ಆದರೆ ಅಷ್ಟರಲ್ಲಿಯೇ ಶಾಪ ಕೊಟ್ಟು ಮುಗಿದು ಹೋಗಿತ್ತು. ಆದ ಕಾರಣ ವಸಿಷ್ಠ ಮಹರ್ಷಿಗಳು ಆ ಸಾಧ್ವಿಗೆ, ತಾಯಿ ಚಿಂತಿಸಬೇಡ, ಕೇವಲ 12 ವರ್ಷಗಳ ಅವಧಿಯವರೆಗೆ ಮಾತ್ರ ನಿನ್ನ ಗಂಡನು ರಾಕ್ಷಸನಾಗಿ ಉಳಿಯುತ್ತಾನೆ, ಮತ್ತೆ ಪುನಃ ರಾಜನಾಗಿ ಮರಳಿ ಬರುತ್ತಾನೆ ಎಂದು ಹೇಳಿದರು. ಮುನಿ ಶಾಪದಿಂದ ರಾಕ್ಷಸನಾದ ಆ ರಾಜನು ವನಾಂತರಕ್ಕೆ ತೆರಳಿ ಅಲ್ಲಿ ತನ್ನ ಮನ ಬಂದಂತೆ ಚರಿಸ ಹತ್ತಿದನು. ಪಶು ಪಕ್ಷಿ ಕ್ವಚಿತ್ತಾಗಿ ಸಿಗುವ ಮನುಷ್ಯ ಪ್ರಾಣಿಗಳನ್ನು ಸಹಿತ ಮುರಿದು ತಿನ್ನುತ್ತಾ ಕಾಲ ಕಳೆಯತೊಡಗಿದನು. ಇದೇ ರೀತಿಯಾಗಿ ಕೆಲ ಕಾಲ ಕಳೆಯುತ್ತಿರಲು ಒಂದು ದಿನ ಅರಣ್ಯದಲ್ಲಿ ದಾರಿ ಹಿಡಿದು ಹೋಗುತ್ತಿದ್ದ ಬ್ರಾಹ್ಮಣ ದಂಪತಿಗಳಿಬ್ಬರು ಆತನ ಕಣ್ಣಿಗೆ ಬಿದ್ದರು. ಕೂಡಲೇ ಆ ರಾಕ್ಷಸನು ಜಿಂಕೆಯನ್ನ ಕಂಡ ಹುಲಿಯಂತೆ ಠಣ್ಣನೆ ಹಾರಿ ಆ ಬ್ರಾಹ್ಮಣನನ್ನ ಕೊಂದು ತಿನ್ನುವುದಕ್ಕಾಗಿ ಎಳೆದೊಯ್ಯತೊಡಗಿದನು. ಕೂಡಲೇ ಸಾಧ್ವಿಯಾದ ಆ ಬ್ರಾಹ್ಮಣ ಪತ್ನಿಯು ರಾಕ್ಷಸ ಪಾದಗಳನ್ನು ಹಿಡಿದು, ಮಹಾರಾಯ, ನನ್ನ ಮುತ್ತೈದೆತನವನ್ನ ಕಾಯುವುದಕ್ಕಾಗಿ ನನ್ನ ಪತಿಗೆ ಜೀವದಾನ ಕೊಡು ಎಂದು ಕರಳು ಕರಗುವಂತೆ ಶೋಕಿಸುತ್ತಾ ದೈನ್ಯದಿಂದ ಕೇಳಿಕೊಂಡಳು. ಆದರೆ ಆ ರಾಕ್ಷಸನು ಅವಳ ಮಾತಿನ ಕಡೆಗೆ ಲಕ್ಷ್ಯವಿಯದೆ ಬ್ರಾಹ್ಮಣನನ್ನ ಕೊಂದು ತಿನ್ನತೊಡಗಿದನು. ಆ ಸತಿಯ ತಾಪ ಕೋಪಗಳು ಶಾಪವಾಗಿ ಪರಿವರ್ತನೆಗೊಂಡವು. ಕ್ರೂರ ರಾಕ್ಷಸ, ನೀನು ಸೂರ್ಯವಂಶದ ರಾಜನಾಗಿದ್ದು ಮುನಿಶಾಪದಿಂದ ರಾಕ್ಷಸ ಜನ್ಮ ಪಡೆದಿರುವಿ. ಶಾಪಾವಧಿಯ 12 ವರ್ಷಗಳು ಪೂರ್ತಿಯಾದೊಡನೆಯೇ ನಿನಗೆ ಮತ್ತೆ ನರದೇಹ ಪ್ರಾಪ್ತವಾಗಬಹುದು. ಆದರೆ ಅನಂತರ ನೀನು ನಿನ್ನ ಸತಿಯೊಂದಿಗೆ ಎಂದು ರಮಿಸುವೆಯೋ ಅಂದೇ ನಿನಗೆ ಮರಣ ಉಂಟಾಗಲಿ ಎಂದು ಶಾಪ ಕೊಟ್ಟಳು. ಮತ್ತು ಆ ರಾಕ್ಷಸನು ತಿಂದುಬಿಟ್ಟ ತನ್ನ ಗಂಡನ ದೇಹದ ಅವಶೇಷಗಳನ್ನೆಲ್ಲ ಒಂದುಗೂಡಿಸಿಕೊಂಡು ಆ ಅಡವಿಯಲ್ಲಿಯೇ ಅಗ್ನಿ ಸಂಸ್ಕಾರ ಮಾಡಿ ಅದೇ ಅಗ್ನಿಯಲ್ಲಿ ತಾನೂ ಸತಿಯಾಗಿ ಸಹಗಮನ ಮಾಡಿದಳು. ಮುಂದೆ ಕೆಲ ದಿನಗಳು ಉರುಳಲು ರಾಜನ ಶಾಪದ ಅವಧಿಯೂ ಮುಗಿಯಿತು. ಆತನ ರಾಕ್ಷಸ ರೂಪವು ಅಡಗಿ ಪುನಃ ರಾಜನಾಗಿ ಮಾರ್ಪಟ್ಟು ತನ್ನ ರಾಜಧಾನಿಗೆ ಬಂದನು. ರಾಜನು ಆಗಮಿಸಿದ್ದನ್ನು ಕಂಡು ಆತನ ಸತಿ ಮದಯಂತಿಗೆ ಅತೀವ ಆನಂದವಾಯಿತು. ಅವಳು ಆತುರತೆಯಿಂದ ಪತಿಯ ಹತ್ತಿರ ಬಂದಳು. ರಾಜನು ಅವಳಿಗೆ ತನ್ನಿಂದಾದ ಬ್ರಾಹ್ಮಣ ಹತ್ಯೆಯ ವಿಷಯ ತಿಳಿಸಿದ್ದು ಅಲ್ಲದೆ ತಾನು ರಾಣಿಯೊಂದಿಗೆ ರತಿಸಂಗ ಮಾಡಿದರೆ ಮರಣ ಉಂಟಾಗಲೆಂದು ಬ್ರಾಹ್ಮಣ ಸ್ತ್ರೀಯು ಶಾಪ ಕೊಟ್ಟಿದ್ದನ್ನು ವಿವರವಾಗಿ ತಿಳಿಸಿದನು. ಈ ವಿಷಯ ಕೇಳಿ ಮದಯಂತಿಯು ತುಂಬಾ ದುಃಖಿತಳಾದಳು. ಇನ್ನು ಮೇಲೆ ಜೀವಂತ ಶವದಂತೆ ಬಾಳುವುದಕ್ಕಿಂತ ವಿರಕ್ತಳಾಗಿ ಪ್ರಾಣ ಕಳೆದುಕೊಳ್ಳುವೆ. ನಿಮಗೆ ಸಂತಾನ ಭಾಗ್ಯವೂ ಇಲ್ಲ. 12 ವರ್ಷ ಕಷ್ಟಪಟ್ಟರೂ ದೈವಕ್ಕೆ ನಿಮ್ಮ ಮೇಲೆ ಕರುಣೆ ಬರಲಿಲ್ಲ ಎಂದು ಶೋಕಿಸತೊಡಗಿದಳು. ರಾಣಿಯ ಮಾತುಗಳಿಂದ ರಾಜನಿಗೆ ಅತೀವ ದುಃಖವೆನಿಸಿ ಕಣ್ಣೀರು ಕೋಡಿಯಾಗಿ ಹರಿಯತೊಡಗಿತ್ತು. ಈ ಪಾಪ ಪರಿಹಾರಕ್ಕಾಗಿ ಇನ್ನಾವ ಉಪಾಯ ಕೈಗೊಳ್ಳಲಿ ಎಂದು ಚಿಂತಿಸತೊಡಗಿದನು. ತನ್ನ ಮಂತ್ರಿ ಪುರೋಹಿತರನ್ನ ಕರೆಸಿ ಬ್ರಹ್ಮ ಹತ್ಯೆಯ ಪಾಪದಿಂದ ತನಗೆ ವಿಮುಕ್ತಿಯಾಗುವುದು ಎಂತು ಎಂದು ಸಮಾಲೋಚನೆ ನಡೆಸಿದನು. ಅವರು ವಿಚಾರಿಸಿ, ನೀವು ದಂಪತಿಗಳಿಬ್ಬರೂ ವಿದ್ಯುಕ್ತವಾಗಿ ಭಾರತದಲ್ಲಿರುವ ತೀರ್ಥಯಾತ್ರೆಗಳನ್ನೆಲ್ಲ ಮುಗಿಸಿದರೆ ನಿಮ್ಮ ಶಾಪವು ಪರಿಹಾರವಾಗುವುದು ಎಂದು ಒಮ್ಮತದಿಂದ ತಿಳಿಸಿದರು. ಹಿರಿಯರು ಜ್ಞಾನಿಗಳು ಆದ ಪುರೋಹಿತರ ಮಾತಿನ ಮೇಲೆ ವಿಶ್ವಾಸವಿಟ್ಟ ಆ ರಾಜ ದಂಪತಿಗಳು ತೀರ್ಥಯಾತ್ರೆ ಕೈಗೊಂಡರು. ಪ್ರತಿ ಕ್ಷೇತ್ರದಲ್ಲಿಯೂ ಶಾಸ್ತ್ರೋಕ್ತ ಪದ್ಧತಿಯಂತೆ ಸ್ನಾನ ಪೂಜಾದಿಗಳನ್ನು ಮಾಡುತ್ತಾ ಸಂಚರಿಸತೊಡಗಿದರು. ರಾಜನು ಹೀಗೆ ಹಲವಾರು ತೀರ್ಥಗಳನ್ನ ಸಂಚರಿಸುತ್ತಿದ್ದರು. ಬ್ರಹ್ಮ ಹತ್ಯೆಯ ಪಾಪವು ಆತನ ಬೆನ್ನು ಬಿಡದೆ ಹಿಂದೆ ಹಿಂದೆ ಬರುತ್ತಿರುವಂತೆ ಆತನಿಗೆ ಭಾಸವಾಗುತ್ತಿತ್ತು. ಚಿಂತೆ ನಿರಾಶೆಗಳಿಂದ ಬಳಲಿದ ಆ ರಾಜನು ತನ್ನ ಸತಿಯೊಂದಿಗೆ ಸಂಚರಿಸುತ್ತಾ ಮಿಥಿಲಾ ನಗರಕ್ಕೆ ಬಂದನು. ಮಾರ್ಗಾಯಾಸದಿಂದ ಬಳಲಿದ ದಂಪತಿಗಳು ಪಟ್ಟಣದ ಹೊರವಲಯದಲ್ಲಿರುವ ಒಂದು ಮರದ ಕೆಳಗೆ ಕುಳಿತು ಆಲೋಚಿಸುತ್ತಿದ್ದಾಗ ರುದ್ರನಂತೆ ಜಟಾ ಭಸ್ಮ ರುದ್ರಾಕ್ಷಿಗಳೊಂದಿಗೆ ಕಂಗೊಳಿಸುತ್ತಿದ್ದಂತಹ ಗೌತಮರೆಂಬ ಮಹರ್ಷಿಗಳು ತಮ್ಮ ಸಹಚರರಾದ ಇತರ ಋಷಿಗಳೊಂದಿಗೆ ಮಾತನಾಡುತ್ತಾ ಅಲ್ಲಿಗೆ ಬಂದರು. ಗೌತಮ ಋಷಿಗಳನ್ನ ಕಂಡೊಡನೆಯೇ ರಾಜದಂಪತಿಗಳು ಆತುರದಿಂದ ಹೋಗಿ ಬಹು ಶ್ರದ್ಧೆಗಳಿಂದ ಅವರಿಗೆ ನಮಸ್ಕಾರ ಮಾಡಿದರು. ಆಗ ಗೌತಮರು ರಾಜನನ್ನು ಗುರುತಿಸಿ ಆತನ ಮೇಲೆ ತಮ್ಮ ಕರುಣಾ ಕಟಾಕ್ಷ ಬೀರಿ ಆತನ ಯೋಗಕ್ಷೇಮವನ್ನು ವಿಚಾರಿಸತೊಡಗಿದರು. ಏನು ಮಹಾರಾಜ, ನಿನ್ನ ರಾಜ್ಯವೇನಾಯಿತು? ನೀನು ಹೀಗೆ ಚಿಂತಾಯುಕ್ತ ಮುಖದಿಂದ ಅರಣ್ಯವಾಸಿಯಾಗಿ ತಿರುಗುತ್ತಿರುವುದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಿದರು. ಆಗ ರಾಜನು ಬಹು ಖಿನ್ನವದನಾಗಿ ತನಗೆ ವಿನಾಕಾರಣವಾಗಿ ವಸಿಷ್ಠ ಮಹರ್ಷಿಗಳಿಂದ ಶಾಪವಾದದ್ದನ್ನು, ಅವರ ಶಾಪದಂತೆ ಬ್ರಹ್ಮ ರಾಕ್ಷಸನಾಗಿ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಪುನಃ ತನ್ನಿಂದ ಬ್ರಾಹ್ಮಣ ಹತ್ಯೆಯಂತಹ ಮಹಾಪಾಪ ಕಾರ್ಯವು ಘಟಿಸಿದ್ದನ್ನು ಅಲ್ಲದೆ ಬ್ರಾಹ್ಮಣ ಸತಿಯು ತನಗೆ ಶಾಪ ಕೊಟ್ಟಿರುವ ವಿಚಾರವನ್ನು ವಿವರವಾಗಿ ತಿಳಿಸಿದನು. ಮತ್ತು ಅದರ ಪಾಪದ ಪರಿಮಾರ್ಜನೆಗಾಗಿ ತಾನು ಗುರು ಹಿರಿಯರ ಸೂಚನೆಯಂತೆ ತೀರ್ಥಯಾತ್ರೆಯನ್ನ ಕೈಗೊಂಡು ಹೀಗೆ ಅಲೆದಾಡುತ್ತಿದ್ದೇನೆಂದೂ ತಿಳಿಸಿದನು. ಅಲ್ಲದೆ ಬಹುಭಕ್ತಿಯಿಂದ ಕೈ ಮುಗಿದು, ಭಗವಾನ್, ನಾನು ಈವರೆಗೆ
ಅನೇಕ ತೀರ್ಥಗಳನ್ನು ಸಂಚರಿಸಿ ಯಾತ್ರೆ ಮಾಡಿದೆ. ಆದರೂ ಸಹಿತ ನನ್ನಿಂದಾದ ಮಹಾಪಾಪವು ನಾಶವಾಗದೆ ಭಯಂಕರ ರೂಪದಿಂದ ನನ್ನನ್ನು ಬೆಂಬೆತ್ತಿ ಭಯಪಡಿಸುತ್ತಿದೆ. ಇಂದು ನನ್ನ ಸುದೈವದಿಂದ ತಮ್ಮಂಥ ಮುನಿಶ್ರೇಷ್ಠರ ಪುಣ್ಯ ದರ್ಶನದ ಯೋಗ ನನಗೆ ಒದಗಿತ್ತು. ಇಂದಿಗೆ ನನ್ನ ಜನ್ಮ ಸಫಲವಾಯಿತೆಂದು ನುಡಿಯುತ್ತಾ ಮುನಿವರಿಯರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಕರುಣಾಮೂರ್ತಿಗಳಾದ ಗೌತಮ ಮುನೀಶ್ವರರು ಆ ರಾಜನನ್ನ ಮೇಲೆಬ್ಬಿಸಿ ಸಂತೈಸುತ್ತಾ, ರಾಜನ್, ನೀವಿನ್ನೂ ಭಯಪಡಬೇಡ, ನಿರಾಶೆಯ ಮಾತುಗಳನ್ನ ಆಡಬೇಡ, ಪರಮಾತ್ಮನನ್ನು ನಂಬು, ಆತನು ನಿನ್ನ ಉದ್ಧಾರ ಮಾಡಿಯೇ ಮಾಡುತ್ತಾನೆ. ನಿನ್ನ ಪಾಪನಾಶಕ್ಕಾಗಿ ಒಂದು ವಿಶಿಷ್ಟವಾದ ತೀರ್ಥವನ್ನ ಸೂಚಿಸುವೆ. ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ಸಾಂಬ ಶಿವನು ಆತ್ಮಲಿಂಗ ರೂಪದಲ್ಲಿ ಸದಾ ವಾಸಿಸುವನು. ಅಲ್ಲಿಗೆ ಹೋದರೆ ಬ್ರಹ್ಮ ಹತ್ಯೆಯಂತಹ ಮಹಾದೋಷಗಳೂ ನಾಶವಾಗುವವು. ರಾತ್ರಿಯ ಗಾಢಾಂಧಕಾರವು ಚಂದ್ರನಿಂದಾಗಲಿ ದೀಪ ಹಚ್ಚುವುದರಿಂದಾಗಲಿ ಸಂಪೂರ್ಣ ನಾಶವಾಗುವುದಿಲ್ಲ. ಅದೇ ಸೂರ್ಯೋದಯವಾದರೆ ಮಾತ್ರ ಹೇಳ ಹೆಸರಿಲ್ಲದಂತೆ ಸಮೂಲ ನಾಶವಾಗುವುದು. ಅದರಂತೆ ಎಲ್ಲ ತೀರ್ಥಯಾತ್ರೆಗಳಿಂದ ಪಾಪವು ಸಮೂಲ ನಾಶವಾಗುವುದಿಲ್ಲ. ಗೋಕರ್ಣ ಕ್ಷೇತ್ರವು ಮಾತ್ರ ಅದನ್ನ ಸಂಪೂರ್ಣ ನಾಶ ಮಾಡಬಲ್ಲದು. ಮಾನವನಿಗೆ ಸಾವಿರಾರು ಬ್ರಹ್ಮಹತ್ಯೆಯ ಪಾಪವು ಅಂಟಿಕೊಂಡಿದ್ದರೂ ಸಹ ಆತನು ಗೋಕರ್ಣ ಕ್ಷೇತ್ರಕ್ಕೆ ಕಾಲಿಟ್ಟೊಡನೆಯೇ ಅವೆಲ್ಲವೂ ಸಂಪೂರ್ಣವಾಗಿ ನಾಶವಾಗಿ ಅವನು ಶುದ್ಧಾತ್ಮನಾಗುವನು. ಒಟ್ಟಿನಲ್ಲಿ ಗೋಕರ್ಣ ಕ್ಷೇತ್ರವೆಂದರೆ ಭೂ ಕೈಲಾಸವೇ ಆಗಿದೆ. ಗಣಪತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಇವನ ಆತ್ಮಲಿಂಗವು ಅಲ್ಲಿ ಸದಾ ಜಾಗೃತ ಸ್ವರೂಪದಲ್ಲಿದೆ. ಸ್ವರ್ಗವಾಸಿಗಳಾದ ದೇವತೆಗಳೆಲ್ಲರೂ ಗೋಕರ್ಣ ಕ್ಷೇತ್ರದಲ್ಲಿ ಬಂದಿಳಿದಿದ್ದಾರೆ. ಬ್ರಹ್ಮ, ವಿಷ್ಣು, ಇಂದ್ರ ಸಹಿತವಾದ ಮರುದ್ಗಣವು, ಸೂರ್ಯಚಂದ್ರಾದಿಗಳು, ಧ್ರುವ, ಆಪ, ಸೋಮ ಮುಂತಾದ ಅಷ್ಟವಸ್ತುಗಳು ಪೂರ್ವ ದ್ವಾರದಲ್ಲಿ ಒಳ್ಳೆ ಸಂತೋಷದಿಂದ ವಾಸವಾಗಿರುವರು. ಅಗ್ನಿ, ಯಮ, ಚಿತ್ರಗುಪ್ತರು, ಏಕಾದಶ ರುದ್ರರು, ಪಿತೃದೇವತೆಗಳು ದಕ್ಷಿಣ ದ್ವಾರದಲ್ಲಿ ಪ್ರೀತಿಯಿಂದ ವಾಸ್ತವ್ಯ ಮಾಡಿರುವರು. ಪಶ್ಚಿಮ ದ್ವಾರದಲ್ಲಿ ವರುಣ, ಚಂದ್ರಮೌಳಿ, ಗಂಗಾಂಬೆಯರು ವಾಸಿಸುವರು ಮತ್ತು ಉತ್ತರ ದಿಕ್ಕಿನ ಬಾಗಿಲಲ್ಲಿ ಕುಬೇರ, ವಾಯುದೇವ, ಭದ್ರಕಾಳಿ, ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿಯರೇ ಮುಂತಾದ ಸಪ್ತಮಾತೃಕೆಯರು, ಚಂಡಿ ಮುಂತಾದವರು ಬಹುಭಕ್ತಿಯಿಂದ ನಿಂತಿರುವರು. ಅಲ್ಲದೆ ಚಿತ್ರರಥ, ವಿಶ್ವಾವಸು, ಚಿತ್ರಸೇನ ಮುಂತಾದ ಗಂಧರ್ವ ಸದಾ ತಮ್ಮ ಸಂಗೀತ ಸೇವೆಯನ್ನ ಮಹಾಬಲೇಶ್ವರನಿಗೆ ಅರ್ಪಿಸುತ್ತಾ ವಾಸವಾಗಿರುವರು. ಮಹಾಬಲೇಶ್ವರನ ಸಮ್ಮುಖದಲ್ಲಿ ರಂಭೆ, ಊರ್ವಶಿ, ಘೃತಾಚಿ, ಮೇನಕೆ ಮುಂತಾದ ಅಪ್ಸರೆಯರು ನರ್ತನಗೈಯುತ್ತಾ ಆನಂದಿಸುತ್ತಿರುವರು. ವಸಿಷ್ಠ, ವಿಶ್ವಾಮಿತ್ರ, ಕಣ್ವ, ಕಶ್ಯಪ, ಭಾರದ್ವಾಜ, ಜೈಮಿನಿ, ಜಾಬಾಲರೆಂಬ ಋಷೀಶ್ವರರು ಸತತವೂ ಮಹಾಬಲೇಶ್ವರನ ಪೂಜೆಗೈಯುತ್ತಾ ವಾಸವಾಗಿರುವರು. ಅಲ್ಲದೆ ಕೃತು, ಅಂಗೀರಸರಂಥ ಬ್ರಹ್ಮರ್ಷಿಗಳು ಇಲ್ಲಿಯೇ ವಾಸವಾಗಿರುವರು. ನಾರದರು, ದಕ್ಷ ಬ್ರಹ್ಮ, ಸನಕ ಸನಂದಾದಿಗಳು, ಸಿದ್ಧರು, ಸಾಧ್ಯರು, ದಂಡಧಾರಿಗಳಾದ ಸನ್ಯಾಸಿಗಳು, ನಿರ್ಗುಣ ಬ್ರಹ್ಮಚಾರಿಗಳು, ಗಂಧರ್ವ, ವಿದ್ಯಾಧರರು, ಅಷ್ಟವಸುಗಳು, ನಾಗ, ತಕ್ಷಕರು, ಪಿಶಾಚಿ, ಬೇತಾಳರು ಹೀಗೆ ಹಲವಾರು ಜನರು ಮಹಾಬಲೇಶ್ವರರನ್ನ ನಿತ್ಯ ಆರಾಧಿಸುವರು. ಭಕ್ತಿಯಿಂದ ಪೂಜಿಸಿ ಇಚ್ಛಿತ ವರಗಳನ್ನ ಪಡೆಯುವರು. ಈ ಬ್ರಹ್ಮಾಂಡ ಗೋಲೋಕದಲ್ಲಿ ಗೋಕರ್ಣ ಕ್ಷೇತ್ರಕ್ಕೆ ಸರಿಯಾದ ಕ್ಷೇತ್ರ ಇನ್ನೊಂದಿಲ್ಲ. ಅಗಸ್ತ್ಯ, ಸನತ್ ಕುಮಾರರು, ಪ್ರಿಯವ್ರತರೆ ಮುಂತಾದ ರಾಜಕುಮಾರರು, ಅಗ್ನಿ, ಮನ್ಮಥ ಮುಂತಾದವರು ಇಲ್ಲಿ ವರಗಳನ್ನ ಪಡೆದರು. ಶಿಶುಮಾರಿ, ಭದ್ರಕಾಳಿಯರು ತ್ರಿಕಾಲದಲ್ಲಿಯೂ ಮಹಾಬಲೇಶ್ವರನನ್ನ ಪೂಜೆ ಮಾಡುವರು. ಆ ಕ್ಷೇತ್ರದಲ್ಲಿ ಗರುಡನು ಸರ್ಪಗಳನ್ನ ನುಂಗಲಾರನು. ವಿಭೀಷಣನ ಪೂಜೆಯಿಂದ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸ ಕುಲವೇ ಅಲ್ಲಿ ವರ ಪಡೆಯಿತು. ಮಹಾಬಲೇಶ್ವರನನ್ನು ಆರಾಧಿಸಿದವರೆಲ್ಲರೂ ಅಲ್ಲಿ ತಮ್ಮ ತಮ್ಮ ಹೆಸರುಗಳಿಂದ ಅಸಂಖ್ಯ ಅಂಗಗಳನ್ನು ಸ್ಥಾಪಿಸಿದ್ದಾರೆ. ಹೀಗಾಗಿ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅಸಂಖ್ಯ ತೀರ್ಥಗಳು, ನಿರ್ಗುಣ ಲಿಂಗಗಳು ಗೋಚರವಾಗುತ್ತವೆ. ಈ ಎಲ್ಲ ಕಾರಣಗಳಿಂದ ಗೋಕರ್ಣವು ಅನುಪಮ ಕ್ಷೇತ್ರವಾಗಿದೆ. ಮಹಾಬಲೇಶ್ವರನು ಕ್ರಮವಾಗಿ ಕೃತಯುಗದಲ್ಲಿ ಶ್ವೇತವರ್ಣನು, ತ್ರೇತಾಯುಗದಲ್ಲಿ ಲೋಹಿತ ವರ್ಣದವನು, ದ್ವಾಪರದಲ್ಲಿ ಪೀತವರ್ಣದವನು, ಕಲಿಯುಗದಲ್ಲಿ ಕೃಷ್ಣವರ್ಣದವನೂ ಆಗಿ ಗೋಚರಿಸುತ್ತಿರುವನು. ಸಪ್ತಪಾತಾಳಗಳವರೆಗೂ ಆತನ ವ್ಯಾಪ್ತಿ ಇದ್ದು ಈ ಕಲಿಯುಗದಲ್ಲಿ ಆತನು ಮೃದುವಾಗಿದ್ದು ಸೂಕ್ಷ್ಮ ರೂಪದಿಂದ ತೋರುವನು. ಎಲೈ ರಾಜನೇ, ರವಿವಾರ, ಸೋಮವಾರ, ಬುಧವಾರಗಳಲ್ಲಿಯೂ ಅಮಾವಾಸ್ಯೆ, ಸಂಕ್ರಮಣ ಮುಂತಾದ ಪರ್ವಕಾಲಗಳಲ್ಲಿಯೂ ಕೂಡ ಸಮುದ್ರ ಸ್ನಾನ ಮಾಡಿ ಈ ಕ್ಷೇತ್ರದಲ್ಲಿ ದೇವದರ್ಶನ ಪಡೆದು ದಾನ ಧರ್ಮ, ವ್ರತ, ಹೋಮ, ಹವನ, ಶಿವಪೂಜೆ, ಅನ್ನ ಸಂತರ್ಪಣೆ ಮುಂತಾದವುಗಳನ್ನ ಅಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅನಂತ ಪುಣ್ಯ ಲಭಿಸುವುದು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಯ ದಿನ ಅಂದರೆ ಶಿವರಾತ್ರಿಯ ದಿನ ಈ ಮಹಾಬಲೇಶ್ವರ ಲಿಂಗಕ್ಕೆ ಬಿಲ್ವ ಪೂಜೆ ಮಾಡಿದವರಂಥ ಪುಣ್ಯಶಾಲಿಗಳು ಬೇರೊಬ್ಬರಿಲ್ಲ. ಇಂಥ ಗೋಕರ್ಣ ಯಾತ್ರೆ ಮಾಡುವ ಭಾವಿಕರು ನಿಶ್ಚಯವಾಗಿಯೂ ಚತುರ್ವಿಧ ಪುರುಷಾರ್ಥಗಳನ್ನ ಪಡೆಯುವರು. ಇಲ್ಲಿ ಎಲ್ಲ ತೀರ್ಥಗಳಲ್ಲಿಯೂ ಮಿಂದು ಭಕ್ತಿಯಿಂದ ಮಹಾಬಲೇಶ್ವರ ಲಿಂಗವನ್ನ ಪೂಜಿಸುವವರು ತಮ್ಮ ಸಕಲ ಪಾಪಗಳಿಂದ ಮುಕ್ತರಾಗುವರು.
ಈ ಪ್ರಕಾರ ಗೌತಮ ಮುನಿಗಳು ಆ ರಾಜನಿಗೆ ಗೋಕರ್ಣ ಕ್ಷೇತ್ರದ ಮಹತ್ವವನ್ನ ತಿಳಿಸಲಾಗಿ ಅದಕ್ಕೆ ಆ ರಾಜನು ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ತಾವು ಹೇಳಿದ ಗೋಕರ್ಣ ಕ್ಷೇತ್ರದ ಮಹಿಮೆಯಿಂದ ನನ್ನ ದೋಷವು ನಿವಾರಣೆಯಾಗುವುದೆಂದು ವಿಶ್ವಾಸ ನನಗೀಗ ಮೂಡಿದೆ. ಈ ಮೊದಲು ನನ್ನಂಥ ಅನೇಕ ಪಾಪಿಗಳು ಈ ಕ್ಷೇತ್ರದಿಂದ ಉದ್ಧಾರವಾಗಿರಬಹುದು. ನನಗೆ ಅಂಥ ಯಾವುದಾದರೊಂದು ಉದಾಹರಣೆಯನ್ನ ಹೇಳುವ ಕೃಪೆಯಾಗಬೇಕು ಎಂದು ವಿನಯದಿಂದ ಕೇಳಿಕೊಂಡನು. ಗೌತಮ ಮುನಿಗಳು ಆ ರಾಜನ ಕುತೂಹಲವನ್ನ ಕಂಡು ಮತ್ತೆ ಹೀಗೆ ಹೇಳತೊಡಗಿದರು. ರಾಜ, ಒಂದು ಸಲ ನಾವು ಸ್ವತಃ ಗೋಕರ್ಣ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಘಟಿಸಿದ ಒಂದು ವಿಚಿತ್ರ ವಿಷಯವನ್ನೇ ನಿನಗೀಗ ಉದಾಹರಣೆಯಾಗಿ ಹೇಳುತ್ತೇನೆ. ಲಕ್ಷ್ಯಗೊಟ್ಟು ಕೇಳು. ಆ ದಿನ ನಾವು ಗೋಕರ್ಣ ಕ್ಷೇತ್ರಕ್ಕೆ ಮಹಾಶಿವರಾತ್ರಿಯನ್ನ ಆಚರಿಸಲೆಂದು ಹೋಗಿದ್ದೆವು. ಮಹಾಬಲೇಶ್ವರನ ದರ್ಶನ ಪೂಜಾದಿಗಳನ್ನು ತೀರಿಸಿಕೊಂಡು ಮರುದಿನ ಮಧ್ಯಾಹ್ನ ಒಂದು ಮರದ ಕೆಳಗೆ ಕುಳಿತುಕೊಂಡಿದ್ದೆವು. ಸೂರ್ಯನು ಮೇಲೇರಿ ಬಂದಂತೆ ಮಾಘ ಮಾಸದ ಬಿಸಿಲು ಪ್ರಖರವಾಗತೊಡಗಿತ್ತು. ಮಹಾಶಿವರಾತ್ರಿಗಾಗಿ ದೂರ ದೂರದ ಬಹಳಷ್ಟು ಜನ ಯಾತ್ರಿಕರು ಅಲ್ಲಿಗೆ ಬಂದಿದ್ದರು. ಇಂತಹ ಸಮಯದಲ್ಲಿ ನಾವು ಕುಳಿತ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಬರುವ ರೋಗಿಷ್ಠಳಾದ ಚಾಂಡಾಲ ಸ್ತ್ರೀಯು ಬೀಳುತ್ತಾ ಏಳುತ್ತಾ ನಿತ್ರಾಣವಾದವಳಂತೆ ಬರುತ್ತಿರುವುದನ್ನು ನಾವು ಕಂಡೆವು. ಅವಳು ಮುಪ್ಪಿನವಳಾಗಿದ್ದಳು, ಅಲ್ಲದೆ ಕುರುಡಿಯೂ ಕುಷ್ಠರೋಗಿಯೂ ಆಗಿದ್ದಳು. ಅವಳ ಕಂಗೆಟ್ಟ ಮುಖ ನೋಡಿದರೆ ಇವಳು ಅನ್ನವಿಲ್ಲದೆ ಬಳಲಿದವಳು ಎಂದು ಯಾರಾದರೂ ಗುರುತಿಸುವಂತಿತ್ತು. ಅವಳ ದೇಹದಿಂದ ಕೀವು ರಕ್ತಗಳು ಸೋರುತ್ತಿದ್ದು ಅವುಗಳಲ್ಲಿ ಹುಳ ಬಿದ್ದು ದುರ್ಗಂಧಮಯವಾಗಿ ನಾರುತ್ತಿತ್ತು. ಅಲ್ಲದೆ ಗಂಡಮಾಲೆ ರೋಗ, ಕಫ ಮುಂತಾದ ಎಲ್ಲ ರೋಗಗಳು ಅವಳಲ್ಲಿ ವಾಸವಾಗಿದ್ದವು. ಹಲ್ಲುಗಳು ಬಿದ್ದಿದ್ದವು. ಹೊದೆಯುವುದಕ್ಕೆ ಒಂದು ವಸ್ತ್ರ ಕೂಡ ಅವಳ ಬಳಿಯಲ್ಲಿ ಇರಲಿಲ್ಲ. ಬಿಸಿಲಿನ ತಾಪ ತಾಳಲಾರದೆ ಅವಳ ಪ್ರಾಣವು ಕುತ್ತಿಗೆಗೆ ಬಂದಂತಿತ್ತು. ಸರ್ವಾಂಗ ಶೂಲೆಯಿಂದ ತತ್ತರಿಸುತ್ತಾ ಆ ವಿಧವೆಯಾದ ಚಾಂಡಾಲಿನಿಯು ನಾವು ಕುಳಿತ ಮರದ ಬಳಿಗೆ ಬಂದು ನೆಲಕ್ಕುರುಳಿ ಪ್ರಾಣ ಬಿಟ್ಟಳು. ಎಲೈ ರಾಜನೇ, ಮುಂದೆ ನಡೆದ ಘಟನೆಯು ತುಂಬಾ ವಿಸ್ಮಯಕಾರಕವಾಗಿತ್ತು. ಯಾಕೆಂದರೆ ಆ ಚಾಂಡಾಲಿನಿಯು ಪ್ರಾಣ ಬಿಟ್ಟ ಕೂಡಲೇ ಒಂದು ದಿವ್ಯವಾದ ಪುಷ್ಪಕ ವಿಮಾನವು ಆಕಾಶದಿಂದ ಬಂದು ಆ ವಿಧವೆಯ ಶವದ ಹತ್ತಿರವೇ ಇಳಿಯಿತು. ಆ ವಿಮಾನದಲ್ಲಿ 4 ಜನ ತ್ರಿಶೂಲ ಕಟ್ವಾಂಗಗಳಿಂದ ಸುಸಜ್ಜಿತರಾದ ಬಲಶಾಲಿಗಳಾದ ಶಿವದೂತರಿದ್ದರು. ಕಿರೀಟ ಕುಂಡಲಗಳನ್ನು ಧರಿಸಿದ್ದ ಆ ತೇಜಸ್ವಿಗಳಾದ ಶಿವದೂತರು ವಿಮಾನದಿಂದ ಇಳಿದ ಕೂಡಲೇ ನಾವು ಅವರ ಸಮೀಪಕ್ಕೆ ಹೋಗಿ, ನೀವು ಈಗ ಇಲ್ಲಿಗೆ ಯಾತಕ್ಕಾಗಿ ಬಂದಿದ್ದೀರಿ ಎಂದು ಕೇಳಿದೆವು. ಅದಕ್ಕೆ ಅವರು, ಈ ಚಾಂಡಾಲಿನಿಯನ್ನ ಕೈಲಾಸಕ್ಕೆ ಕರೆದೊಯ್ಯಲು ಬಂದಿದ್ದೇವೆ ಎಂದು ತಿಳಿಸಿದರು. ಅವರ ಉತ್ತರ ಕೇಳಿ ನಮಗೆ ತುಂಬಾ ಸೋಜಿಗವೆನಿಸಿತು. ನೀವು ಈ ನೀಚ ಚಾಂಡಾಲಿನಿಯನ್ನ, ಅಲ್ಲದೆ ಅನೇಕ ಪಾಪಗಳನ್ನ ಮಾಡಿದವಳನ್ನ ಇಂಥ ದಿವ್ಯ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದರೆ ನಾಯಿಯನ್ನು ಪಲ್ಲಕ್ಕಿಯಲ್ಲಿ ಕೂಡ್ರಿಸಿದಂತಾಗಲಿಕ್ಕಿಲ್ಲವೇ? ಯಾಕೆಂದರೆ ಇವಳು ಹುಟ್ಟಿದಂದಿನಿಂದ ಇಲ್ಲಿಯವರೆಗೆ ಕೇವಲ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಬಂದಿದ್ದಾಳೆ. ಅಲ್ಲದೆ ಇವಳಿಗೆ ಶಿವಜ್ಞಾನವೂ ಇಲ್ಲ, ತಪಸ್ಸನ್ನೂ ಆಚರಿಸಿಲ್ಲ, ಸತ್ಯೇ ದಯೆ ದಾನ ಧರ್ಮ ಕಾರ್ಯಗಳ ಪರಿಚಯವೇ ಇವಳಿಗಿಲ್ಲ. ಹಗಲಿರುಳು ಜೀವಹಿಂಸೆ ಮಾಡಿ ಪಶು ಮಾಂಸ ಭಕ್ಷಣ ಮಾಡುವುದೇ ಇವಳ ಊಟವಾಗಿತ್ತು. ಇವಳೆಂದು ಶಿವಮಂತ್ರವನ್ನ ಜಪಿಸಿದವಳಲ್ಲ, ವ್ರತ ಉಪವಾಸವನ್ನ ಮಾಡಿದವಳಲ್ಲ, ತೀರ್ಥಯಾತ್ರೆಯನ್ನ ಮಾಡಿದವಳಲ್ಲ. ಅದಕ್ಕಾಗಿಯೇ ಇವಳ ಮೈ ತುಂಬಾ ಕುಷ್ಠರೋಗ ವ್ಯಾಪಿಸಿ ಕೀವು ರಕ್ತಗಳಿಂದ ಹೊಲಸು ನಾರುತ್ತಿದೆ. ಇಂತಹ ಪಾಪಿಷ್ಠಳಾದ ದುರಾಚಾರಿಯಾದ ಚಾಂಡಾಲಿನಿಯನ್ನ, ಸದಾ ಪರಪೀಡಕಳಾಗಿ ಬಾಳಿದವಳನ್ನ ದಿವ್ಯವಾದ ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ಶಿವಲೋಕಕ್ಕೆ ಒಯ್ಯುವ ಕಾರಣವೇನೆಂದು ನಾವು ಪ್ರಶ್ನೆ ಮಾಡಲು ಅದಕ್ಕೆ ಆ ಶಿವದೂತರು ನಮಗೆ, ಅಂದರೆ ಗೌತಮ ಋಷಿಗಳಿಗೆ ಈ ರೀತಿಯಾಗಿ ಆ ಚಾಂಡಾಲಿನಿಯ ಪೂರ್ವಜನ್ಮದ ಚರಿತ್ರೆಯನ್ನ ಹೇಳತೊಡಗಿದರು. ಪೂಜ್ಯರಾದ ಗೌತಮ ಮಹರ್ಷಿಗಳೇ, ಈ ಸ್ತ್ರೀಯು ಪೂರ್ವಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಕನ್ನಿಕೆಯಾಗಿ ಜನಿಸಿದಳು. ಇವಳಿಗೆ ಆಗ ಸೌದಾಮಿನಿ ಎಂದು ಹೆಸರಿಡಲಾಗಿತ್ತು. ರೂಪದಿಂದ ಇವಳು ಅತ್ಯಂತ ಸುಂದರಿಯಾಗಿದ್ದಳು. ಆದರೂ ಇವಳಿಗೆ ತಕ್ಕಂತಹ ವರನು ಸಕಾಲಕ್ಕೆ ಯಾರೂ ದೊರೆಯಲಿಲ್ಲ. ಉಪವರಳಾದ ಈ ಮಗಳನ್ನ ಮನೆಯಲ್ಲಿಟ್ಟುಕೊಂಡ ತಂದೆ ತಾಯಿಯರು ತುಂಬಾ ಚಿಂತೆಗೀಡಾದರು. ಸೌದಾಮಿನಿಯಾದರೂ ದಿನದಿಂದ ದಿನಕ್ಕೆ ತಾರುಣ್ಯದಿಂದ ಉನ್ಮತ್ತಳಾಗತೊಡಗಿದಳು. ಆಗ ಪಾಲಕರು ಉಪಾಯ ಕಾಣದೆ ಇವಳನ್ನು ಓರ್ವ ಸಾಮಾನ್ಯ ವೈದಿಕ ಬ್ರಾಹ್ಮಣನಿಗೆ ಗ್ರಹ್ಯ ಸೂತ್ರದಲ್ಲಿ ಹೇಳಿದ ವಿಧಿಯಂತೆ ಕನ್ಯಾದಾನ ಮಾಡಿಕೊಟ್ಟರು. ನಂತರ ಸೌದಾಮಿನಿಯು ಕೆಲ ಕಾಲದವರೆಗೆ ಗಂಡನ ಮನೆಯಲ್ಲಿ ಗೃಹಿಣಿಯಂತೆ ವರ್ತಿಸಿದಳು. ಮುಂದೆ ದುರ್ದೈವದಿಂದ ಇವಳ ಪತಿಯು ವ್ಯಾಧಿಗೀಡಾಗಿ ಸತ್ತು ಹೋದನು. ಆತನ ಮರಣದಿಂದ ದುಃಖಿತಳಾದ ಮಗಳನ್ನ ತಂದೆ ತಾಯಿಗಳು ಕರೆತಂದು ತಮ್ಮ ಮನೆಯಲ್ಲಿ ಇಟ್ಟುಕೊಂಡರು. ಆದರೆ ಸೌದಾಮಿನಿಯು ಆಗ ತುಂಬು ತಾರುಣ್ಯದ ಸೌಂದರ್ಯವತಿಯಾಗಿದ್ದಳು. ಯೌವನದ ಮದವು ಹೆಚ್ಚಾದಾಗ ಇವಳು ಪರಪುರುಷರನ್ನ ಕಂಡು ಚಂಚಲ ಚಿತ್ತಳಾಗತೊಡಗಿದಳು. ಅದರ ಪರಿಣಾಮವಾಗಿ ಕೊನೆಗೊಮ್ಮೆ ಇವಳು ಗುಪ್ತ ರೀತಿಯಿಂದ ಕೆಟ್ಟ ಕರ್ಮವನ್ನ ಮಾಡಿದಳು. ಆದರೆ ಕೆಲವು ಹಾದರಗಳು ಕೊನೆಯವರೆಗೂ ಗೌಪ್ಯವಾಗಿ ಉಳಿಯಲಾರದ್ದು ಎಂಬಂತಹ ಅನುಭವಸ್ಥರ ನುಡಿಯಂತೆ ಕೊನೆಗೊಮ್ಮೆ ಇವಳ ಕೆಟ್ಟ ಕರ್ಮವು ಪ್ರಕಟವಾಗಿ ಹೋಯಿತು. ಇದರಿಂದ ಸಮಾಜದವರು ಇವರ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಿ ಜಾತಿಯಿಂದ ಹೊರಗಿಟ್ಟರು.
ಮಗಳ ದುರಾಚಾರದಿಂದಲೇ ತಮಗೆ ಈ ಅವಸ್ಥೆ ಒದಗಿತೆಂದು ವಿಚಾರಿಸಿದ ತಂದೆ ತಾಯಿಗಳು ಇವಳನ್ನ ಮನೆ ಬಿಡಿಸಿ ಸಂಪೂರ್ಣವಾಗಿ ಸಂಬಂಧ ಕಡಿದುಕೊಂಡು ಪ್ರಾಯಶ್ಚಿತ್ತ ತಕೊಂಡು ಶುದ್ಧರಾದರು. ಮನೆಯಿಂದ ಹೊರಬಿದ್ದ ನಂತರ ಸೌದಾಮಿನಿಯು ಕಡಿವಾಣವಿಲ್ಲದ ಕುದುರೆಯಂತೆ ಆದಳು. ತವರು ಮನೆಯಲ್ಲಿದ್ದಾಗ ಕೆಟ್ಟ ಕರ್ಮವನ್ನ ಮಾಡುವುದಕ್ಕೆ ಇದ್ದ ಆತಂಕಗಳೆಲ್ಲವೂ ಈಗ ತಮ್ಮಿಂದ ತಾವೇ ದೂರಾದಂತಾದವು. ಹೀಗಾಗಿ ವ್ಯಭಿಚಾರಕ್ಕೆ ಅವಳೀಗ ನಿರಂಕುಶಳಾದಳು. ಪಟ್ಟಣದಲ್ಲಿ ಹಗಲಿರುಳು ಪ್ರಕಟವಾಗಿಯೇ ವ್ಯಭಿಚಾರ ಕಾರ್ಯವನ್ನ ನಡೆಸತೊಡಗಿದಳು. ಹೀಗಿರುತ್ತಾ ಇರಲು ಕೆಲ ದಿನಗಳ ಮೇಲೆ ಬರುವ ಸುಂದರನಾದ ಬಣಜಿಗರ ತರುಣನೊಂದಿಗೆ ಇವಳ ಸಂಪರ್ಕ ಉಂಟಾಯಿತು. ಅವನಲ್ಲಿ ಗಾಢವಾದ ಮೈತ್ರಿ ಬೆಳೆದು ಕೊನೆಗೊಮ್ಮೆ ಆತನ ಕುಲಸ್ತ್ರೀಯಾಗಿ ಬಾಳತೊಡಗಿದಳು. ನಂತರ ಆತನನ್ನ ಬಿಟ್ಟು ಬರುವ ಶೂದ್ರನ ಸ್ತ್ರೀಯಾಗಿ ಬಾಳತೊಡಗಿದಳು. ಈ ಕೃತ್ಯದಿಂದಾಗಿ ಅವಳು ತವರು ಮನೆಯ 21 ಅತ್ತೆಯ ಮನೆಯ 21 ತಲೆಮಾರುಗಳ ಪಿತೃಗಳಿಗೆ ವೈರಿಯಾಗಿ ನರಕಕ್ಕೆ ಎಳೆದಳು. ಸ್ತ್ರೀಯ ಕಾಮೇನ ನಶ್ಯಂತಿ ಬ್ರಾಹ್ಮಣೋ ಹೀನ ಸೇವೆಯ ರಾಜಾನೋ ಬ್ರಹ್ಮದಂಡೇನ ಯತಯೋ ಭೋಗ ಸಂಗ್ರಹಾತ್. ಅಂದರೆ ಸ್ತ್ರೀಯು ಕಾಮವಿಕಾರದಿಂದಲೂ, ಬ್ರಾಹ್ಮಣರು ಹೀನ ಕುಲದವರ ಸೇವೆ ಮಾಡುವುದರಿಂದಲೂ, ರಾಜರು ಬ್ರಾಹ್ಮಣರಿಗೆ ಕ್ಷೋಭೆಯನ್ನ ಉಂಟು ಮಾಡುವುದರಿಂದಲೂ, ಸನ್ಯಾಸಿಗಳು ವಿಷಯ ಉಪಭೋಗದಿಂದಲೂ ತಕ್ಷಣವೇ ನಾಶ ಹೊಂದುತ್ತಾರೆ ಎಂದು ಅನುಭವಸ್ಥರು ಹೇಳಿದ್ದಾರೆ. ಅಂದ ಮೇಲೆ ಅತಿ ಕಾಮಿಯಾದ ಈ ಸೌದಾಮಿನಿಯ ಗತಿಯೇನು? ಮುಂದೆ ಅವಳು ಆ ಶೂದ್ರನೊಂದಿಗೆ ಸಂಸಾರ ಸಾಗಿಸುತ್ತಾ ಇರಲು ಆತನಿಂದ ಅವಳಿಗೆ ಒಂದು ಮಗು ಜನಿಸಿತು. ಈಗ ಅವಳು ಆ ಶೂದ್ರನ ಕುಲಸ್ತ್ರೀಯಾಗಿದ್ದಳು. ದಿನಾಲೂ ತಪ್ಪದೆ ಮದ್ಯ ಮಾಂಸಗಳನ್ನ ಸೇವಿಸತೊಡಗಿದ್ದಳು. ಹೀಗಿರುತ್ತಾ ಇರಲು ಒಂದು ದಿನ ಆ ನೀಚ ಸ್ತ್ರೀಯು ಅತಿಯಾಗಿ ಮದ್ಯಪಾನವನ್ನು ಮಾಡಿ ನಶೆ ಏರಿದ್ದರಿಂದ ಅವಳಿಗೆ ಮಾಂಸದ ಊಟ ಮಾಡಬೇಕೆಂಬ ಹಂಬಲ ಉಂಟಾಯಿತು. ಮದ್ಯದ ಅಮಲಿನಲ್ಲಿದ್ದ ಆ ದುರಾಚಾರಿಣಿಯು ಕುರಿ ಎಂಬ ಭಾವನೆಯಿಂದ ಮನೆಯಲ್ಲಿರುವಂತಹ ಆಕಳ ಕರುವನ್ನೇ ಕೊಯ್ದು ಅದರ ಮಾಂಸದಿಂದ ಹದವಾಗಿ ಅಡುಗೆ ಸಿದ್ಧಪಡಿಸಿದಳು. ಮರುದಿನ ಊಟಕ್ಕೆಂದು ಆ ಕರುವಿನ ತಲೆಯನ್ನ ಒಂದು ನೆಲದ ಮೇಲೆ ಇಟ್ಟಳು. ನಂತರ ಊಟ ಮಾಡಿ ನಿಶ್ಚಿಂತೆಯಿಂದ ಮಲಗಿ ಬಿಟ್ಟಳು. ಸೌದಾಮಿನಿಗೆ ಎಚ್ಚರವಾದಾಗ ಸಂಜೆಯಾಗಿತ್ತು. ಅವಳಿಗೆ ಸಂಪೂರ್ಣ ಪ್ರಜ್ಞೆ ಬಂದಿತ್ತು. ಆಕಳನ್ನ ಹಿಂಡಿಕೊಳ್ಳುವುದಕ್ಕೆ ಕೊಟ್ಟಿಗೆಗೆ ಹೋಗಿ ಆಕಳ ಕರುವಿಗಾಗಿ ಅತ್ತಿತ್ತ ಹುಡುಕಾಡಿದಳು. ಕರುವಿನ ಸ್ಥಳದಲ್ಲಿ ಕುರಿಯು ನಿಂತಿರುವುದನ್ನು ಕಂಡು ಗಾಬರಿಯಾದಳು. ತನ್ನಿಂದ ನಶೆಯಲ್ಲಿರುವಾಗ ಗೋಹತ್ಯೆ ನಡೆದು ಹೋಯಿತೇನೋ ಎಂದು ಅವಳಿಗೆ ಸಂಕಟವಾಗತೊಡಗಿತು. ಆತುರದಿಂದ ನೆಲದ ಮೇಲಿರುವಂತಹ ರುಂಡವನ್ನು ತೆಗೆದು ನೋಡಲು ಅದು ಕರುವಿನ ರುಂಡವೇ ಆಗಿತ್ತು. ನಶೆಯಲ್ಲಿ ತನ್ನಿಂದಾದ ತಪ್ಪಿಗಾಗಿ ಶಿವ ಎಂದು ಪಶ್ಚಾತ್ತಾಪ ಪಟ್ಟಳು. ಈ ಸಂಗತಿಯು ತನ್ನ ಪ್ರಿಯಕರನಾದಂತಹ ಶೂದ್ರನಿಗೆ ಗೊತ್ತಾಗಬಾರದೆಂದು ಯೋಚಿಸಿ ಆ ಕರುವಿನ ರುಂಡವನ್ನು, ಎಲುಬು, ಚರ್ಮಗಳನ್ನು ಗುಂಡಿ ತೋಡಿ ನೆಲದಲ್ಲಿ ಹುಗಿದು ಬಿಟ್ಟಳು. ಮತ್ತು ನೆರೆಹೊರೆಯ ಜನರೆದುರು ನಮ್ಮ ಆಕಳ ಕರುವನ್ನ ಹುಲಿಯು ಹಿಡಿದುಕೊಂಡು ಹೋಯಿತೆಂದು ಹೇಳಿ ಸುದ್ದಿ ಹಬ್ಬಿಸಿದಳು. ಪತಿಯು ಮನೆಗೆ ಬಂದ ಕೂಡಲೇ ಇದೇ ಸುದ್ದಿಯನ್ನ ಹೇಳಿ ಕರುವಿಗಾಗಿ ಕೃತಕ ಕಣ್ಣೀರು ಹರಿಸಿ ರಂಪಾಟ ಮಾಡಿ ಅತ್ತಳು. ಇದರಂತೆ ಆ ಶೂದ್ರನೊಂದಿಗೆ ಎಷ್ಟೋ ದಿನ ಸಂಸಾರ ಸಾಗಿಸಿ ಮುಂದೊಂದು ದಿನ ಮರಣ ಹೊಂದಿದಳು. ಮುಂದೆ ಯಮದೂತರು ಬಂದು ಅವಳನ್ನ ಯಮಲೋಕಕ್ಕೆ ಎಳೆದೊಯ್ದು ತಮ್ಮ ಯಜಮಾನನ ಆಜ್ಞೆಯಂತೆ ಘೋರವಾದ ನರಕ ಕೂಪದಲ್ಲಿ ಎಸೆದು ಬಿಟ್ಟರು. ಅಲ್ಲಿ ಅವಳಿಗೆ ವರ್ಣನಾತೀತವಾದಂತಹ ಯಾತನೆಗಳು ಉಂಟಾದವು. ಹೀಗೆ ಅನೇಕ ವರ್ಷಗಳು ಗತಿಸಿದ ಮೇಲೆ ಅವಳ ನರಕ ಯಾತನೆಯ ಅವಧಿ ಮುಗಿದದ್ದರಿಂದ ತನ್ನ ಪೂರ್ವಕರ್ಮಾನುಸಾರವಾಗಿ ಅವಳು ಚಾಂಡಾಲ ಜಾತಿಯಲ್ಲಿ ಹುಟ್ಟು ಕುರುಡಿಯಾಗಿ ಜನ್ಮ ತಾಳಿದಳು. ಆ ಕನ್ಯೆಯ ಮೈಬಣ್ಣ ಕಾಡಿಗೆಯಂತೆ ಕಪ್ಪಾಗಿತ್ತು. ಮುಖವು ವಿದ್ರೂಪವಾಗಿತ್ತು. ಆದರೂ ಹೆತ್ತ ತಪ್ಪಿಗಾಗಿ ತಂದೆ ತಾಯಿಗಳು ಇವಳನ್ನ ಹೇಗೋ ತಿರುಕೆಯ ಕೂಳಿನಿಂದ ಸಾಕಿ ಬೆಳೆಸಿದರು. ಅಂತೂ ಇಂತೂ ಅವಳು ಕನ್ನಿಕೆಯಾಗಿ ಬೆಳೆಯುತ್ತಿದ್ದಂತೆಯೇ ಅವಳ ಮೈಯನ್ನೆಲ್ಲ ಕುಷ್ಠರೋಗವು ಆವರಿಸಿ ಬಿಟ್ಟಿತು. ಮುಂದೆ ಕೆಲ ದಿನಗಳಲ್ಲಿ ಸೃಷ್ಟಿ ನಿಯಮದಂತೆ ಅವಳ ತಂದೆ ತಾಯಿಗಳು ಇಹಲೋಕದಿಂದ ದೂರಾದರು. ಹೀಗಾಗಿ ಈ ಕುರುಡೆಯು ಆಗ ಪೂರಾ ನಿರಾಶ್ರಿತಳಾದಳು. ಮೈ ತುಂಬ ಕುಷ್ಠರೋಗದ ಹುಣ್ಣುಗಳಲ್ಲಿ ಹುಳ ಬಿದ್ದು ದುರ್ಗಂಧ ನಾರುತ್ತಿದ್ದ ಕಾರಣ ಬಂಧು ಬಳಗದವರು ಯಾರೂ ಅವಳನ್ನ ಸೇರದೆ ದೂರ ಮಾಡಿದರು. ಭಿಕ್ಷೆ ಬೇಡಿ ದೊರೆಯುವ ಅನ್ನದಿಂದಲೇ ಅವಳ ಪೋಷಣೆಯಾಗಬೇಕಾಯಿತು. ಅದಕ್ಕಾಗಿ ಕುಷ್ಠರೋಗದಿಂದ ಬಳಲುತ್ತಿದ್ದ ಅವಳು ಕುರುಡಿಯಾಗಿದ್ದರೂ ಸಹಿತ ಕೋಲಾಡಿಸುತ್ತಾ ಮನೆ ಮನೆಯ ಬಾಗಿಲಿಗೆ ಹೋಗಿ ಅನ್ನ ಯಾಚಿಸುತ್ತಿದ್ದಳು. ಅವಳೆಷ್ಟೇ ಹೋರಾಡಿದರೂ ಒಂದು ದಿನವಾದರೂ ಅವಳಿಗೆ ಹೊಟ್ಟೆ ತುಂಬ ಅನ್ನವಾಗಲಿ ಮೈ ತುಂಬ ಬಟ್ಟೆಯಾಗಲಿ ದೊರೆಯಲೇ ಇಲ್ಲ. ಯಾಕೆಂದರೆ ಅವಳ ಪೂರ್ವಜನ್ಮದ ಪಾಪ ಕರ್ಮವು ಅಷ್ಟೊಂದು ಬಲಿಷ್ಠವಾಗಿತ್ತು. ಇದೇ ರೀತಿಯಾಗಿ ತಾಪ ಪಡುತ್ತಲೇ ಇವಳು ಮುದುಕಿಯಾದಳು. ಈಗ ಅವಳಿಗೆ ತಿರುಗಾಡಿ ಭಿಕ್ಷೆ ಬೇಡುವುದು ಅಸಾಧ್ಯವಾಯಿತು. ಬೀದಿಗಳ ಪಕ್ಕದಲ್ಲಿ ಯಾವುದಾದರೊಂದು ಸ್ಥಳದಲ್ಲಿ ಕುಳಿತು ಹೋಗು ಬರುವ ಜನರ ಸುಳಿವನ್ನ ಗುರುತಿಸಿ, ಅಪ್ಪ, ನಾನು ಪಾಪಿ, ಕುರುಡಿ, ರೋಗಿಷ್ಟಳು, ಹಸಿವೆಯಿಂದ ಬಳಲಿ ಸಾಯುತ್ತಿದ್ದೇನೆ, ದಯವಿಟ್ಟು ಸ್ವಲ್ಪ ಅನ್ನವನ್ನ ನೀಡಿ, ರೊಟ್ಟಿ ನೀಡಿ ಎಂದು ಪರಿಪರಿಯಿಂದ ಹಲುಬುತ್ತಾ ಭಿಕ್ಷೆ ಯಾಚಿಸುತ್ತಿದ್ದಳು. ಹೀಗೆ ಹಲವು ದಿನಗಳು ಉರುಳುತ್ತಿರಲು ಮಾಘ ಮಾಸವೂ ಬಂದಿತ್ತು. ಭಕ್ತಿಯುತರಾದ ಭಾವಿಕ ಜನರು ನಾಡಿನ ವಿವಿಧ ಭಾಗಗಳಿಂದ ತಮ್ಮ ಹೆಂಡಿರು ಮಕ್ಕಳು ಸಮೇತ ಗೋಕರ್ಣ ಯಾತ್ರೆ ಮಾಡುವುದಕ್ಕಾಗಿ ಹೊರಡತೊಡಗಿದರು. ನಾಡಿನ ಅನೇಕ ಮೂಲೆಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದವರೆಲ್ಲರೂ ಗುಂಪು ಗುಂಪಾಗಿ ಹಾಡುತ್ತಾ ಕುಣಿಯುತ್ತಾ ಭಜನೆ ಮಾಡುತ್ತಾ ಸಾಗುತ್ತಿರುವುದನ್ನ ಕುರುಡಿಯಾದ ಇವಳು
ಸುಳುವಿನ ಮೇಲಿಂದಲೇ ಅರ್ಥ ಮಾಡಿಕೊಂಡಳು. ಹಾಗೂ ಆ ಜನಜಂಗುಳಿಯನ್ನು ಅನುಸರಿಸಿಕೊಂಡು ಪ್ರಯಾಸಪಟ್ಟು ನಡೆಯುತ್ತಾ ಕೊನೆಗೊಮ್ಮೆ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪಿದಳು. ಅಂದು ಮಹಾಶಿವರಾತ್ರಿಯಾದ್ದರಿಂದ ಜನರೆಲ್ಲರೂ ಮಹಾಬಲೇಶ್ವರನ ಪೂಜೆ ಪುನಸ್ಕಾರಗಳಿಗಾಗಿ ಬಹು ಸಂಭ್ರಮದಿಂದ ತಿರುಗಾಡತೊಡಗಿದ್ದರು. ಬೀದಿಯ ಒಂದು ಬದಿಯಲ್ಲಿ ಕುಳಿತು ಭಿಕ್ಷೆ ಕೊಡ್ರಿ ತಂದೆ, ಅನ್ನ ನೀಡ್ರಿ ತಾಯಿ, ರೊಟ್ಟಿ ಕೊಡಿ ತಾಯಿ ಎಂದು ಹಸಿವೆಯಿಂದ ಹಲುಬುತ್ತಿರುವ ಈ ಕುರುಡಿಯ ಕಡೆಗೆ ಆ ಜನರ ಲಕ್ಷ್ಯವೇ ಹರಿಯಲಿಲ್ಲ. ಹೀಗಾಗಿ ಶಿವರಾತ್ರಿಯ ದಿವಸ ಇವಳು ಉಪವಾಸದಿಂದಲೇ ಕಾಲ ಕಳೆಯಬೇಕಾಯಿತು. ಆದರೂ ಅವಳು ಹಸಿವೆಯ ಸಂಕಟದಿಂದ ಬಾಧೆ ಪಡುತ್ತಾ ಅನ್ನ ಯಾಚಿಸುತ್ತಲೇ ಇದ್ದಳು. ಹೊತ್ತು ಮುಳುಗಿ ಕತ್ತಲಾಯಿತು. ಆದರೂ ಅವಳು ಅನ್ನ ನೀಡಿ ತಾಯಿ, ರೊಟ್ಟಿ ಕೊಡಿ ತಂದೆ ಎಂದು ಕೂಗಿಕೊಳ್ಳುತ್ತಿರುವುದು ಮಾತ್ರ ನಿರಂತರವಾಗಿ ಸಾಗಿಯೇ ಇತ್ತು. ಆ ಸಮಯದಲ್ಲಿ ಮಹಾಬಲೇಶ್ವರನ ಪೂಜೆಗಾಗಿ ಹೊರಟಿದ್ದ ಭಕ್ತನೊಬ್ಬನು ಅವಳು ಅನ್ನಕ್ಕಾಗಿ ಹಲುಬುತ್ತಿರುವುದನ್ನು ಕೇಳಿ, ಏ ಮುದುಕಿ, ಇವತ್ತು ಶಿವರಾತ್ರಿಯ ಉಪವಾಸ, ಅಂದ ಮೇಲೆ ನಿನಗೆ ಅನ್ನವನ್ನ ಯಾರು ನೀಡಬೇಕು? ಇದೋ ತೆಗೆದುಕೋ ಎಂದು ತನ್ನ ಕೈಯಲ್ಲಿ ಹಿಡಿದಿದ್ದ ಬಿಲ್ವ ಪತ್ರೆಯ ಗೊಂಚಲೊಂದನ್ನ ಅವಳ ಕೈಗೆ ಹಾಕಿ ಹೊರಟು ಹೋದನು. ಹಸಿವೆಯಿಂದ ಕಂಗಾಲಾಗಿದ್ದ ಈ ರೋಗಿಷ್ಠಳು ತನಗೆ ತಿನ್ನಲು ಏನೋ ಆಹಾರ ದೊರೆಯಿತು ಎಂಬ ಭಾವನೆಯಿಂದ ಆ ಪತ್ರೆಯ ಗೊಂಚಲನ್ನ ಆತುರದಿಂದ ತಕ್ಕೊಂಡು ಮೂಸಿ ನೋಡಿದಳು. ಇದು ತಿನ್ನುವ ಪದಾರ್ಥವಲ್ಲವೆಂದು ಖಚಿತವಾದ ಮೇಲೆ ದುಃಖ ಕೋಪಗಳಿಂದ ಆ ಬಿಲ್ವದಳದ ಗೊಂಚಲನ್ನ ದೂರ ಎಸೆದಳು. ಇವಳು ಎಸೆದಂತಹ ಆ ಬಿಲ್ವ ಗೊಂಚಲು ಹಿಂದಿನ ಜನ್ಮದಲ್ಲಿ ಇವಳೊಂದು ಸಲ ಶಿವ ಶಿವ ಎಂದು ನುಡಿದ ಪುಣ್ಯ ಫಲದಿಂದಾಗಿ ಅಕಸ್ಮಾತ್ ಅಲ್ಲಿಯೇ ಪಕ್ಕದಲ್ಲಿ ನೆಲೆಸಿದ್ದಂತಹ ಶಿವಲಿಂಗವೊಂದರ ಮೇಲೆ ಹೋಗಿ ಬಿತ್ತು. ಅದು ಬಲು ಗಾಢವಾದ ಕತ್ತಲೆಯ ರಾತ್ರಿಯಾಗಿತ್ತು. ಆದುದರಿಂದ ಇವಳಿಗೆ ಅಲಭ್ಯವಾದ ಯಾಮ ಪೂಜೆಯ ಪುಣ್ಯ ಒದಗಿತ್ತು. ಅಂದು ಇವಳಿಗೆ ಯಾರು ಭಿಕ್ಷೆ ನೀಡಿರಲಿಲ್ಲವಾದ ಕಾರಣ ಅನಿರೀಕ್ಷಿತವಾಗಿ ಇವಳಿಂದ ಉಪವಾಸ ವ್ರತವೂ ಆಚರಿಸಲ್ಪಟ್ಟಿತು. ಬಿಲ್ವ ಮಂಜರಿಯನ್ನ ಅನಾಯಾಸವಾಗಿ ಇವಳು ಶಿವಲಿಂಗದ ಮಸ್ತಕದ ಮೇಲೆ ತೂರಿದ ಕಾರಣದಿಂದ ಶಿವನು ಇವಳ ಪೂಜೆಯನ್ನ ಸ್ವೀಕರಿಸಿದನು. ಇವಳು ಯಾವ ಪ್ರಯತ್ನವನ್ನು ಮಾಡದಿದ್ದರೂ, ಭಕ್ತಿರಹಿತಳಾಗಿದ್ದರೂ ಧರ್ಮ ಕರ್ಮ ಸಂಯೋಗದಿಂದ ಸಂತುಷ್ಟನಾದ ಈಶ್ವರನು ಇವಳನ್ನ ಭವಸಾಗರದಿಂದ ದಾಟಿಸುವುದಕ್ಕೆ ಮನಸ್ಸು ಮಾಡಿದನು. ನಂತರ ಬೆಳಗಾದ ತರುವಾಯ, ಅಂದರೆ ಶಿವರಾತ್ರಿಯ ಮರುದಿವಸ, ಇವಳು ನಿತ್ಯದಂತೆ ಮೇಲೆದ್ದು ಭಿಕ್ಷೆ ಯಾಚಿಸಲೆಂದು ಕೋಲಾಡಿಸುತ್ತಾ ಹೊರಟಳು. ಮೊದಲೇ ಕುಷ್ಠರೋಗದಿಂದ ಬಳಲಿದವಳು ಉಪವಾಸದಿಂದ ಮತ್ತಷ್ಟು ನಿತ್ರಾಣಳಾಗಿದ್ದಳು. ಮೇಲೆ ಬಿಸಿಲಿನ ತಾಪ ಬೇರೆ ಪ್ರಖರವಾಗಿತ್ತು. ಹೀಗಾಗಿ ಅವಳಿಗೆ ನಡೆಯುವುದು ಅಸಾಧ್ಯವೆನಿಸಿತು. ಜೋಲಿ ಹೊಡೆಯುತ್ತಾ ಹಾಗೋ ಹೀಗೋ ಪ್ರಯತ್ನ ಮಾಡಿ ನೀವು ಕುಳಿತಿದ್ದ ಮರದ ನೆರಳಿನವರೆಗೆ ಬಂದು ಜೋಲಿ ಹೋಗಿ ನೆಲಕ್ಕೆ ಉರುಳಿದಳು. ಇವಳು ಜೀವ ಬಿಡುವ ಸ್ಥಿತಿಯಲ್ಲಿ ಇದ್ದುದನ್ನ ತಿಳಿದು ನಾವು ಶಿವನಾಜ್ಞೆಯಂತೆ ಇವಳನ್ನ ಕೈಲಾಸಕ್ಕೆ ಕರೆದೊಯ್ಯಲು ವಿಮಾನ ತೆಗೆದುಕೊಂಡು ಬಂದಿದ್ದೇವೆ. ಇವಳಿಗೆ ಜಾಗರಣೆ, ಉಪವಾಸ, ಶಿವಪೂಜೆ ಮಾಡಿದ ಪುಣ್ಯ ಎಲ್ಲವೂ ಶಿವರಾತ್ರಿ ಎಂದು ಲಭಿಸಿದ್ದರ ಪ್ರಯುಕ್ತ ಇವಳ ಪೂರ್ವ ಜನ್ಮಗಳ ಪಾಪಗಳೆಲ್ಲ ಅಳಿದು ಹೋಗಿವೆ. ಅಲಭ್ಯವಾದ ಶಿವರಾತ್ರಿಯ ಪೂಜಾಫಲದ ಪುಣ್ಯ ಇವಳಿಗೀಗ ದೊರೆತಿದೆ ಎಂದು ನಮಗೆ ತಿಳಿಸಿದ ಆ ಶಿವದೂತರು ಆ ಚಾಂಡಾಲಿನಿಯ ದೇಹದ ಮೇಲೆ ತಮ್ಮ ಕಮಂಡಲುಗಳಲ್ಲಿ ಇದ್ದಂತಹ ಅಮೃತವನ್ನ ಸಿಂಪಡಿಸಿದರು. ತಕ್ಷಣವೇ ಅವಳು ನಿದ್ರೆಯಿಂದ ಎಚ್ಚೆತ್ತವಳಂತೆ ಮೇಲೆದ್ದಳು. ಅಮೃತ ಸಿಂಚನದಿಂದ ಅವಳ ಅಂಧತ್ವವೂ ಕುಷ್ಠರೋಗವೂ ಮಾಯವಾಗಿ ಅವಳೀಗ ದಿವ್ಯ ದೇಹ ಧಾರಣೆ ಮಾಡಿದವಳಾಗಿದ್ದಳು. ನಂತರ ಶಿವದೂತರು ಅವಳನ್ನ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದೊಯ್ದರು. ಇಷ್ಟೆಲ್ಲಾ ಘಟನೆಯು ನಮ್ಮ ಕಣ್ಣೆದುರಿಗೆ ನಡೆದು ಹೋಯಿತು. ಗೋಕರ್ಣವು ಇಂಥ ಅಪಾರ ಮಹಿಮೆಯುಳ್ಳ ಸ್ಥಾನವಾಗಿದೆ. ಆದ ಕಾರಣ ನೀನು ಅಲ್ಲಿಗೆ ಹೋದರೆ ನಿನ್ನ ಸರ್ವ ಶಾಪಗಳು ನಾಶವಾಗಿ ನಿಶ್ಚಿತವಾಗಿಯೂ ನೀನು ಸದ್ಗತಿ ಹೊಂದುವಿ. ಹೀಗೆಂದು ಗೌತಮ ಋಷೀಶ್ವರರು ಮಿತ್ರಸಹ ರಾಜನಿಗೆ ಹೇಳಿದರು. ಆ ಕ್ಷೇತ್ರ ಮಹಿಮೆಯನ್ನು ಕೇಳಿ ರಾಜನಿಗೆ ಬಲು ಹರುಷವೆನಿಸಿತು. ಋಷಿಗಳ ಹೇಳಿಕೆಯಂತೆ ಕೂಡಲೇ ಗೋಕರ್ಣಕ್ಕೆ ಹೋಗಿ ತನ್ನ ಪೂರ್ವ ಕರ್ಮಗಳಿಂದ ವಿಮುಕ್ತಿ ಪಡೆದು ಉದ್ಧಾರ ಹೊಂದಿದನು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 7ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಅತ್ಯಂತ ಪುಣ್ಯಕರವಾದಂತಹ ಶ್ರೀ ಗೋಕರ್ಣ ಕ್ಷೇತ್ರದ ಮಹಾತ್ಮೆಯ ಕಥೆಯನ್ನ ನಾವೀಗ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ. ಈ ಕಥೆಯನ್ನ ಕೇಳಿಸಿಕೊಂಡು ನಾವೆಲ್ಲ ಆ ಸದಾಶಿವನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.